ಈಗ ಸಾಮಾನ್ಯವಾಗಿ ನಾನು ನಿರ್ದೇಶಕನಾಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅಂತಂದಾಗ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬರ್ತಾ ಇರ್ತಾರೆ. ಈಗ ಇಂಥದ್ದು ಸಿನಿಮಾನೇ ಮಾಡಬೇಕು ಅಂತ. ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಆಗಿರೋದ್ರಿಂದ ಸೊ ನಿಮ್ಮ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಇದೆಯಾ? ಆ್ಯಂಡ್ ಹಾಗೆಯೇ ಕಮರ್ಷಿಯಲ್ ಓರಿಯೆಂಟೆಡ್ ಹೊಡಿಬಡಿ ದೃಶ್ಯಗಳನ್ನು ಹೊಂದಿರುವಂತಹ ಸಿನಿಮಾಗಳನ್ನು ಬಿಟ್ಟು ಈ ಒಂದು ಕಥೆಯನ್ನು ಚೂಸ್ ಮಾಡ್ಕೊಂಡ್ರಿ. ಸೊ ಅದನ್ನು ರೀಚ್ ಮಾಡುವಲ್ಲಿ ಎಷ್ಟು ಪ್ಲಾನ್ಸ್ ಇದೆ ನಿಮ್ಮದು ಅಂತ? ಇದು ಹೊಡಿಬಡಿ ಇದೆ, ಬಟ್ ಒಳಗಡೆ ಹೊಡಿಬಡಿ, ಇದು ಮನಸ್ಸಿನ ಹೊಡಿಬಡಿ, ಮನಸ್ಸೊಳಗಡೆ ಹೊಡೆದಾಟ. ಇನ್ನೂ ಪ್ರಶ್ನೆ ಬಿಡ್ತಾರೆ ಅಂದರೆ ಎಸ್, ನೀವು ಗುಡ್ಡ ಹತ್ತಕ್ಕಿಂತ ಮುಂಚೆ ಒಂದು ಬಿಫೋರ್ ಯು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಯು ಹ್ಯಾವ್ ಟು ಕ್ಲೈಮ್ ದ ಮೌಂಟೇನ್ ವಿತ್ ಇನ್ ಯುವರ್ ಹೆಡ್ ಅಲ್ಲ. ತಲೆ ಒಳಗಡೆ ಗುಡ್ಡ ಹತ್ತಿದ್ರೆ ಆಮೇಲೆ ಗುಡ್ಡ ಹತ್ತಕ್ಕೆ ಸಾಧ್ಯ. ಸೊ ಎಸ್, ಪ್ಯಾನ್ ಇಂಡಿಯಾ ಅವೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಕೇಲಿನ ಮಾತುಗಳು. ನನ್ನ ಪ್ರಕಾರ ಜಾಸ್ತಿ ಜನ ಸಿನಿಮಾ ನೋಡಬೇಕು ಅನ್ನೋದು. ಈಗ ಒಬ್ಬ ನಟನಿಗೆ ಅಥವಾ ನಿರ್ದೇಶಕನಿಗೆ ಸ್ಟೇಜ್ ಹತ್ತದಾಗ ಜಾಸ್ತಿ ಜನ ಕಣ್ಮುಂದೆ ಕಾಣಲಿ ಅನ್ನೋದಷ್ಟೇ ಅಪೇಕ್ಷೆ ಇರುತ್ತೆ. ಹಾಗಾಗಿ ಇಟ್ಸ್ ಅ ಮಲ್ಟಿಲಿಂಗ್ವಲ್ ಸಿನಿಮಾ. ಸೊ ಇನ್ನೂ 4 ಭಾಷೆಗಳಲ್ಲಿ ನೀವು ಟೀಸರ್ ನೋಡಿದ್ರೆ ಮಲ್ಟಿಪಲ್ ಲ್ಯಾಂಗ್ವೇಜ್. ಬಟ್ ಕನ್ನಡದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುವಂಥ ಸಿನಿಮಾ. OTT ಫ್ರೆಂಡ್ಲಿನೆಸ್ಗೋಸ್ಕರ ಬೇರೆ ಲ್ಯಾಂಗ್ವೇಜ್ಗಳಿಗೆ ನಾವು ಡಬ್ ಕೂಡ ಮಾಡಿದ್ದೀವಿ. ಹಾಗಾಗಿ ಆ ಮೀಡಿಯಮ್ ಥ್ರೂ ಹೆಚ್ಚು ಜನ ನೋಡಲಿ ಅನ್ನೋದು ಒಬ್ಬ ಕಲಾವಿದನಾಗಿ ಅಥವಾ ನಿರ್ದೇಶಕನಾಗಿ ನನ್ನ ಒಂದು ಆಕಾಂಕ್ಷೆ ಇರುತ್ತೆ. ಇನ್ನು ಕಮರ್ಷಿಯಲ್ ಇದು ಎಸ್, ಆಲ್ಸೋ ಬೀಯಿಂಗ್ ಹೋಮ್ ಪ್ರೊಡಕ್ಷನ್, ಎಸ್, ಕೆಲವೊಂದು ಡಿಸಿಷನ್ಗಳನ್ನ ನಾವು ತಗೋಬೇಕಾಯಿತು. ಯಾಕಂದರೆ 1 ವರ್ಷದ ರೈಟಿಂಗ್, 1 ವರ್ಷದ ರಿಹರ್ಸಲ್, 1 ವರ್ಷದ ಶೂಟ್. ಸೊ ಹೀಗೆಲ್ಲ ಪ್ಲ್ಯಾನ್ ಇದ್ದಾಗ ಕೆಲವೊಂದು ಪ್ರೊಡ್ಯೂಸರ್ಸ್ಗೆ ಆ ಫ್ರೀಡಮ್ ಇರೋದಿಲ್ಲ. ಹಾಗಾಗಿ ನಾವೇ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇದರಿಂದ ಔಟ್ಕಮ್ ಹೇಗಿರುತ್ತೆ ಅಂದರೆ ಹಿಸ್ಟ್ರಿ. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸಬರು ಸಿನಿಮಾಗಳು ಗೆದ್ದಿದೆ. ಅದಕ್ಕೆ ಏನು ಬೇಕಾಗಿತ್ತು? ಒಳ್ಳೆಯ ಕತೆ ಮತ್ತು ಒಳ್ಳೆಯ ಒಂದು ನಿರ್ದೇಶನ ಅಥವಾ ಚಿತ್ರಕಥೆ, ಅದನ್ನು ಹೇಳೋ ವಿಧಾನ. ಎಲ್ಲ ಹೊಸಬರು ಸಿನಿಮಾಗಳು ಗೆದ್ದಿದ್ದಾವೆ. ಆ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ಮೇಲೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಸಿನಿಮಾ ರಿಲೀಸ್ ಆಗಬೇಕಾದ್ರೆ 100 ಸಿನಿಮಾ ಮಾಡಿರೋ ನಿರ್ದೇಶಕನಿಗೂ ಗೆಲ್ಲುತ್ತೋ ಇಲ್ವೋ ಅನ್ನೋ ಡೌಟ್ ಇದ್ದೇ ಇರುತ್ತೆ. ಮೊದಲನೇ ಸಿನಿಮಾ ಮಾಡಿದವ್ರಿಗೂ ಅಷ್ಟೇ ಡೌಟ್ ಇರುತ್ತೆ. ಸೊ ಇದೆಲ್ಲ ತುಂಬ ಡೈಸಿ ವರ್ಲ್ಡ್. ಇಟ್ ಕಮ್ಸ್ ಟು ಹಿಟ್ ಆಗುತ್ತೋ ಅಥವಾ ಜನ ಆಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು. ಯಾರು ಹಿಟ್ ಆಗದೆ ಇರಲಿ ಅಂತಂತೂ ಸಿನಿಮಾ ಮಾಡಿರಲ್ಲ. ಅಂದರೆ ಇದು ದೋಸೆ ಕ್ಯಾಂಟೀನ್ ಇಟ್ಟಂಗೆ. ಒಂದು ಊರಲ್ಲಿ 2,000 ಜನ ದೋಸೆ ಹಾಕೋರಿದ್ರು, ಯಾವುದೋ ಒಂದು 2 ದೋಸೆ ಮುಂದೆ 500 ಜನ ನಿಂತಿರ್ತಾರೆ. ಹಾಗಾಗಿ ನಾವು ದೋಸೆ ಹಾಕೋರಾಗಿ ಒಳ್ಳೆ ದೋಸೆ ಹಾಕೋದಷ್ಟೇ ನಮ್ಮ ಕೆಲಸ. ಬಾಕಿ ಜನ ಆಕ್ಸೆಪ್ಟ್ ಮಾಡೋದು ಬಿಡೋದು ಜನರ ಇಚ್ಛೆ ಮೇಲೆಗೆ, ಅಥವಾ ಅವತ್ತಿಗೆ ಅವ್ರಿಗೆ ಯಾವ ಪರಿಸ್ಥಿತಿಲಿದ್ದಾರೆ, ಅವ್ರಿಗೆ ಅವತ್ತು ಈ ಥರ ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ ನೋಡ್ಬೋದು. ಈಗ ನಮಗೇನೆ ಯಾವತ್ತೋ ಈ ಥರ ಸಿನಿಮಾ ಇವತ್ತು ನೋಡೋಣ ಅಂತ ಅನ್ಸುತ್ತೆ, ಟಿ ವಿಲಿ ನೋಡ್ಬೇಕಾರೋ ಅಥವಾ ಥಿಯೇಟ್ರಲ್ಲಿ ನೋಡೋದು. ಹಾಗಾಗಿ ಇದಕ್ಕೆ ತುಂಬ ಪ್ಯಾರಾಮೀಟರ್ಸ್ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡಿದ್ದೀವ, ಸುಸಜ್ಜಿತ ತಯಾರಿಯೊಂದಿಗೆ ಬಂದಿದ್ದೀವ, ಒಳ್ಳೆ ಕಥೆಯನ್ನು ಕಟ್ಕೊಟ್ಟಿದ್ದೀವ ಅನ್ನೋದಷ್ಟೇ ನಮ್ಮ ಕೈಯಲ್ಲಿರುತ್ತೆ ಸರ್. ಬಾಕಿ ಎಲ್ಲ ಭಗವಂತ. ಈಗ ಜೆನ್ಸಿ ಕಿಡ್ಸ್ ಅನ್ನುವಂಥದ್ದು ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಅಂದರೆ ನಾವೆಂಥದ್ದೇ ಸಿನಿಮಾ ಕೊಟ್ಟರು ಕೂಡ ಅದರಲ್ಲೂ ಕೂಡ ಒಂದು ಹುಡುಕ್ತಾರೆ ಅನ್ನುವಂಥದ್ದು. ಬಿಕಾಸ್ ಅವರವರ ಪ್ರತಿಯೊಬ್ಬರ ಭಾವನೆಗಳಾಗಿರ್ಬೋದು, ಯೋಚನಾ ಶಕ್ತಿ ಆಗಿರ್ಬೋದು, ಲಾಟ್ ಆಫ್ ಚೇಂಜಸ್ ಇರುತ್ತೆ. ಇವಾಗ ನೀವು ಯೋಚನೆ ಮಾಡೋ ಥರ ನಾನು ಮಾಡಲ್ಲ, ನಾನು ಯೋಚನೆ ಮಾಡೋ ಥರ ಮೇಡಮ್ ಮಾಡಲ್ಲ. ಸೊ ಆ ಥರ. ಸೊ ಆ ಸಿನಿ ಪ್ರೇಕ್ಷಕರಿಗೆ ಅವರ ಅಭಿರುಚಿಗೆ ತಕ್ಕಂತೆ ಈ ಒಂದು ಸಿನಿಮಾವನ್ನು ಕೊಡಬೇಕು ಅಂದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ? ಇದು ಚಾಲೆಂಜ್ಗಿಂತ ಒಂದು ಕತೆ ಇರುತ್ತೆ. ಆ ಕಥೆಯಲ್ಲಿ ಕೆಲವೊಂದು ಪಾತ್ರಧಾರಿಗಳಿರ್ತಾರೆ. ಆ ಕತೆಗೆ ತಕ್ಕ ನೆರೇಷನ್ ಕೊಡಬೇಕು. ಆ ನೆರೇಷನಲ್ಲಿ ನಾವು ಕೊಡುವಂಥ ವಿಷಯಗಳು ಆಲ್ಮೋಸ್ಟ್ ಯೂನಿವರ್ಸಲ್ ಆಗಿರಬೇಕು. ಐ ಥಿಂಕ್ ಇದು ನನ್ನ ಅಪ್ರೋಚ್. ಅಂದರೆ ಇದಕ್ಕೆ ಯಾವುದೂ ಒಂದೇ ಅಪ್ರೋಚ್ ಅಂತಿರಲ್ಲ. ಆದರೆ ಹಾಗಾದ್ರೆ ನಾವು ಎಲ್ಲ ವರ್ಗದ ಜನರನ್ನು ಸೆಳೆಯೋದಕ್ಕೆ ಬಹಳ ಮುಖ್ಯವಾಗಿ ಏನು ಬೇಕು? ಒಂದು, ಮನಸ್ಸು ಎಲ್ಲರಿಗೂ ಇದೆ. ಮನಸ್ಸಿಗೆ ಸಂಬಂಧಪಟ್ಟ ದ್ವಂದ್ವಗಳೆಲ್ಲರಲ್ಲೂ ಕಾಮನ್ ಆಗಿರ್ತವೆ. ಮತ್ತು ಕೆಲವೊಂದು ಪ್ರಶ್ನೆಗಳು ಮನಸ್ಸಿಗೆ ಸಂಬಂಧ ಪ್ರಶ್ನೆಗಳು ಎಲ್ಲರಲ್ಲೂ ಇರ್ತವೆ. ಇದೊಂದು ಯೂನಿವರ್ಸಲ್ ಫ್ಯಾಕ್ಟರ್. ಇನ್ನೊಂದು, ನಗು ಯಾರಿಗಿಷ್ಟ ಇಷ್ಟ ಇಲ್ಲ? ತಮಾಷೆ ಬೇಕು, ನಗು ಬೇಕು. ಆಮೇಲೆ ನ್ಯಾಚುರಲ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ನಗಿಸೋದು ಜನರಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮದ್ರಲ್ಲಿ ಬೊಮ್ಮ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ. ಬರೆಯಕ್ಕೆ ಬರ್ತದೆ, ಓದಕ್ಕೆ ಬರೋಕ್ಕಲ್ಲ. ಮತ್ತೇನು ಬರೀತೀಯ? ಅದನ್ನೇ ಓದಕ್ಕೆ ಬರೋಕ್ಕಲ್ಲ. ಹಾಗೆ ಬರೆಯಕ್ಕೆ ಬರುತ್ತೆ, ಓದಕ್ಕೆ ಬರುತ್ತೆ. ಇದೇ ಕ್ವೆಶನ್ ಬರೋದು ಎದುರುಗಡೆ ಕೂತನ್ಗೆ. ನನಗೆ ಬರೆಯಕ್ಕೆ ಬರುತ್ತೆ, ಓದಕ್ಕೆ ಬರಲ್ಲ. ಏನು ಬರೀತೀಯ? ಅದನ್ನೇ ಓದಕ್ಕೆ ಬರಲ್ಲ. ಮತ್ತೇನು ಬರೀತೀಯ? ಅದನ್ನೇ ಓದಕ್ಕೆ ಬರಲ್ಲ. ಈ ಥರದ ನ್ಯಾಚುರಲ್ ಅಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ, ಎರಡೂ ಬರಲ್ಲ, ಬರೆಯಕ್ಕೆ ಬರೋದು ಆ ಥರದ ಕ್ಯಾರೆಕ್ಟರ್. ಸೊ ನಮ್ಮ ಅವ್ವನ ಮಾತು ಕೇಳಿದ್ರೆ ಹಿಂಗಾಗ್ತಿರ್ಲಿ. ಯಾಕೆ ಏನಂತಿದ್ಲಿ ನಿಮ್ಮ ಅವ್ವ? ಎಂತ ಅಂತಿಲ್ದೆ ನಮ್ಮ ಮಾತೇ ಕೇಳಲಿಲ್ಲ. ಸೊ ಈ ಥರದ್ದು ಒಂದು ನ್ಯಾಚುರಲ್ ಕಾಮಿಡಿಯ ಒಂದು. ಸೊ ಈ ಥರ ಕ್ಯಾರೆಕ್ಟರ್ಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಕೈ ಮುರಿದೋಗಿತ್ತು, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಫಸ್ಟಿಗೆ ಭಾರಿ ನೋವು, ಎಕ್ಸ್ರೇ ಮಾಡಿದ್ದು ಒಂಚೂರು ಕಮ್ಮಿ ಆಯಿತು.
ಅಂದ್ರೆ ಅವ್ನು ಅಷ್ಟು ಫಾಸ್ಟ್ ಆಗಿ ಮಾತಾಡ್ತಾನೆ, ನಿಮ್ಗೆ ಒಂದೊಂದು ನಿಮಿಷ ಆದ್ಮೇಲೆ ಎಕ್ಸ್ರೇ ಮಾಡಿದ್ಮೇಲೆ ನೋವು ಹೆಂಗೆ ಕಮ್ಮಿ ಆಗುತ್ತೆ. ಟ್ರೀಟ್ಮೆಂಟ್ ಕೊಟ್ಟು ಬೀಳ್ತಾರೆ. ಸೊ ಅವ್ನು ಮಾತಾಡೋದೇ ಹಂಗೆ, ಕೈ ಮುರಿದೈತೆ ಹಾಸ್ಪಿಟ್ಲಿಗೆ ಹೋಗಿದ್ದು, ಏನು ಮಾಡಿದ್ರು, ಎಕ್ಸ್ರೇ ಮಾಡಿದ್ರು, ನೋವು ಮೆಡಿಸಿನ್ ಕೊಟ್ರ, ಹಾಂ ಫಸ್ಟಿಗೆ ಭಾಳ ನೋವಾಗೋದು, ಎಕ್ಸ್ರೇ ಮಾಡಿದ್ಮೇಲೆ ಒಂಚೂರು ಕಮ್ಮಿ ಆಯಿತು ಅಂತ. ಅವ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಎಕ್ಸ್ರೇ ಮಾಡಿದ್ಮೇಲೆ ನೋವು ಹೆಂಗೆ ಕಮ್ಮಿ ಆಯಿತು, ಅವನೊಂದು ಟ್ರೀಟ್ಮೆಂಟ್ ಅನ್ಕೊಂಬಿಟ್ಟು. ಸೊ ಈ ಥರದ ನೈಜವಾದ ಕಾಮಿಡಿಗಳನ್ನು ಬಳಸ್ಕೊಂಡು ನ್ಯಾಚುರಲ್ ಆಗಿ ಒಂದು ಎನ್ವೈರನ್ಮೆಂಟಲ್ ಕತೆ ಹೇಗೆ ಅನ್ಫೋಲ್ಡ್ ಆಗುತ್ತೆ ಅದ್ರ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಆಮೇಲೆ ಇದು ಒಂದು ವಿಧಾನ ಅಷ್ಟೇ ಕತೆ ಹೇಳೋದಕ್ಕೆ. ಮತ್ತು ಅದಕ್ಕೆ ಬೇಕಾದ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸಸ್ಪೆನ್ಸ್ ಎಲಿಮೆಂಟ್, ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತಾ ಹೋದಾಗ ಇಂಟ್ರೀಗಿಂಗ್, ನಾವು ಹೋಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಯಲ್ಲಿ ಪ್ರಶ್ನೆಗಳನ್ನು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಸತ್ಯ, ಅದೇ ಪಾಸ್ಗಳು ಆವಾಗಲೇ ಹೇಳಿದಾಗೆ, ಯಾವುದು ಸುಳ್ಳು, ಇದು ಸತ್ಯನಾ ಇದು ಸುಳ್ಳ, 3 ವರ್ಷದ 3 ಸ್ಕ್ರೀನ್ ಪ್ಲೇಗಳು. ಸೊ ಜನರಿಗೆ ಸ್ವಲ್ಪ ಚಾಲೆಂಜ್ ಮಾಡುವಂಥ ಸಿನಿಮಾ, ಬನ್ನಿ ನೋಡಿ ಅಂತ. ಎಸ್ ಮ್ಯಾಮ್, ಈಗ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ, ಆ್ಯಂಡ್ ಕನ್ನಡ ಸಿನಿ ಪ್ರೇಕ್ಷಕರು ಈ ಒಂದು ಸಿನಿಮಾವನ್ನು ಹಾಗೆಯೇ ನಿಮ್ಮ ಪಾತ್ರವನ್ನು ಯಾಕೆ ನೋಡಬೇಕು ಅಂತ? ಒಂದೇನಂದರೆ, ಮನೆ ಬಿಟ್ಟು ಆಚೆ ಬಂದಿದ್ದೀನಿ ಅಂದರೆ ತಾಯಿ ಪಾತ್ರ, ಅಮ್ಮನ ಪಾತ್ರ, ಮನೆ ಒಳಗೆ ಇರ್ತಾ ಇದ್ದಂತಹ ಇದು ಬಿಟ್ಟು ಈಗ ಡಾಕ್ಟರ್ ಆಗಿ, ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದು ನನಗೆ ತುಂಬಾ ಇಷ್ಟ ಆಗಿದೆ, ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಬೇರೆ ರೀತಿ ಒಬ್ಬ ಕಲಾವಿದೆಯನ್ನು ನೀವು ನೋಡೋ ಸಾಧ್ಯತೆ ಇದೆ. ಅದಕ್ಕಾಗಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಜನವರಿ 30 ನಮ್ಮ ಸಿನಿಮಾನ ನೋಡೋಕ್ಕೆ ದಯಮಾಡಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಜನವರಿ 30ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಒಂದು ಒಳ್ಳೆ ಹಾಸ್ಯ, ಸಸ್ಪೆನ್ಸ್ ಮತ್ತು ಒಂದು ನಿಮ್ಮಲ್ಲೇ ಪ್ರಶ್ನೆಗಳು ಹುಟ್ಟುವಂಥ ಕಥೆಯನ್ನು ನಮ್ಮ ನಿರ್ದೇಶಕರಾದ ಪೃಥ್ವಿರಾಜ್ ಅವರು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನೀವು ಥಿಯೇಟ್ರಿಗೆ ಬಂದರೆ ಮಾತ್ರ ಆ ಒಂದು ಸೌಂಡ್ ಎಫೆಕ್ಟ್ಸ್ ಏನಿದೆ ಅದನ್ನು ಅನುಭವಿಸೋಕ್ಕೆ ಸಾಧ್ಯ. ಸೊ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ, ಆ ಅನುಭವನ ಪಡೀರಿ. ನಿಮಗೇನಾದರೂ ಆ ಅನುಭವ ಇಷ್ಟ ಆಯಿತು ಅಂತಂದರೆ ನಿಮ್ಮ ಪಕ್ಕದಲ್ಲಿರೋರಿಗೆ ಅಥವಾ ನಿಮ್ಮ ಜೊತೆ ಮಾತಾಡ್ತಿರೋರಿಗೆ ಆ ಅನುಭವನ ಹಂಚ್ಕೊಂಡು ಅವರಿಗೂ ಆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರ್, ನಿಮ್ಗೆ ಕೇಳೋದಕ್ಕಿಂತ ಮುಂಚೆ ಇತ್ತೀಚೆಗೆ ಪೈರಸಿ ಅನ್ನುವಂತಹ ಕಾಟ ಸಾಕಷ್ಟು ಒಂದು ಜಾಸ್ತಿ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀರಾ ಅಂತ? ನಮ್ಮ ಮುಂಜಾಗ್ರತಾ ಕ್ರಮಗಳು ಎಲ್ಲ ಸಿನಿಮಾಗಳು ತಗೊಂಡಿದ್ದೀವಿ ಸರ್. ಆ್ಯಕ್ಚುಲಿ ಈಗ ಎಷ್ಟೋ ಸಿನಿಮಾಗಳು ಹೊಸದಾಗಿ ಬಂದಿರೋ ಸಿನಿಮಾಗಳೆಲ್ಲ ಪೈರಸಿ ಆಗಿದೆ. ನಿಜವಾಗ್ಲೂ ಗೊತ್ತಿಲ್ಲ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಇದೊಂದು ದೊಡ್ಡ ರ್ಯಾಕೆಟ್ ಅಂತ ಅನ್ನಿಸ್ತಿದೆ ನನಗೆ. ಈಗ ಮೊನ್ನೆ ಜಗ್ಗೇಶ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವರು ವೈಯಕ್ತಿಕವಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟರು. ಎಷ್ಟೋ ಇದು ಗೊತ್ತೇ ಆಗ್ತಿಲ್ಲ, ಇದೊಂಥರ ಡಾರ್ಕ್ ವೆಬ್ ಥರ ಆಗೋಗಿದೆ. ಇದ್ರ ಮೂಲ ಎಲ್ಲಿದೆ, ಎಲ್ಲಿಂದ ಶುರುವಾಗುತ್ತೆ, ನಾವು ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಪ್ರಾಡಕ್ಟನ್ನು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದು ಮಾತ್ರ ತುಂಬ ತುಂಬ ಹೇಯ ಕೃತ್ಯ, ಇದು ತುಂಬ ಅಸಹ್ಯ ಹುಟ್ಟಿಸುವಂತಹ ಒಂದು ವಿಕೃತಿ ಅಂತ ನನಗನ್ಸುತ್ತೆ. ಅಂದರೆ ಒಬ್ಬರ ಕ್ರಿಯೇಟಿವಿಟಿಯನ್ನು ಕಿತ್ಕೊಂಡು ಅದರಿಂದ ನಿಮ್ಗೆ ಏನು ಸಿಗುತ್ತೆ ಗೊತ್ತಿಲ್ಲ ಹೇಗೆ. ಯಾಕಂದರೆ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಅಂದರೆ ಅವರಾಗೆ ಬಂದು ನೋಡ್ತಾರೆ. ಈ ಸ್ಥಿತಿ ಯಾಕೆ ಬಂತು ಅಂತ ನಿಜವಾಗ್ಲೂ ಅರ್ಥ ಆಗಿಲ್ಲ. ಸೊ ನಾವು ಅಂದರೆ ನಮ್ಮ ಏನು ಪ್ರಾಡಕ್ಟನ್ನು ಆದಷ್ಟು ಎಷ್ಟು ಸೆಕ್ಯೂರ್ ಪೆರಿಮೀಟ್ರಲ್ಲಿ ಇಟ್ಕೋಬೇಕು ಆ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀವಿ. ಬಟ್ ನಿಜವಾಗ್ಲೂ ಇದು ಎಷ್ಟೋ ಸಿನಿಮಾಗಳನ್ನು ಎಫೆಕ್ಟ್ ಮಾಡಿರೋದ್ರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೂ ಅದೊಂದು ಆತಂಕ ಇದ್ದೇ ಇದೆ. ಈಗ ಮುಂದಿನ ದಿನಗಳಲ್ಲಿ ಯಾವ ನಟನಿಗೆ ಆ್ಯಕ್ಷನ್ ಕಟ್ ಹೇಳಬೇಕು ಅನ್ನುವಂತಹ ಒಂದು ಆಸೆ ಇದೆ? ಸರ್ ಗೊತ್ತಿಲ್ಲ, ಅಂದರೆ ಆ ಥರದ್ದು ಪ್ಲ್ಯಾನ್ ಇದೇ ನಟರಿಗೆ ತುಂಬ ಆಸೆ ಇದೆ. ತುಂಬ ಜನಕ್ಕೆ ಸಿನಿಮಾಗಳನ್ನು ಮಾಡಬೇಕು, ಅವರ ನಟನೆಯನ್ನು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಆಸ್ ಅ ಪ್ರೇಕ್ಷಕನಾಗಿ ಅನುಭವಿಸ್ಬೇಕು ಅನ್ನೋ ಆಸೆ ತುಂಬ ಇದೆ. 12 ಸ್ಕ್ರಿಪ್ಟ್ಗಳಿದೆ, ನೋಡೋಣ. ಬಟ್ ಅದು ಲಾಂಗ್ ಲಿಸ್ಟೇ ಇದೆ ಸರ್. 12ರಲ್ಲಿ ನನಗೊಂದು ಸ್ಕ್ರಿಪ್ಟ್ ಸಿಗುತ್ತೆ. ವೈ ನಾಟ್ ನೋಬಡಿ. ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾತಾಡ್ತೀವಿ ಅನ್ನೋದು ಒಂದು ವಾರದ ಹಿಂದೆ, ಒಂದು ತಿಂಗಳ ಹಿಂದೆ, ಒಂದು ವರ್ಷದ ಹಿಂದೆ ನಾವು ಕಲ್ಪಿಸ್ಕೊಂಡಿರಲ್ಲ. ಸೊ ಲೈಫ್ ಇಸ್ ವೆರಿ ಡೈನಮಿಕ್. ಯಾವ್ದು ಹೇಗೆ ಅಂತ ಹೇಗೆ ಸಂಕಲ್ಪ ಏನೋ ಒಂದಾಗುತ್ತೆ. ಸರ್, ನೀವು ಸಂಕಲ್ಪ ಮಾಡೋದು ನಾನು ವಿಕಲ್ಪ ನೋಡಕ್ ಬರ್ತೀನಿ. ಗಿವ್ ಅಂಡ್ ಟೇಕ್. ಆಕ್ಷನ್ ಕಟ್ ಮೇಡಮ್ ನೀವು ಮಾಡಿಸ್ಕೊಳ್ಳಿ ಮೇಡಮ್, ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡುವ. ಅಯ್ಯೋ, ಆದ್ರೆ ಪ್ರಾಜೆಕ್ಟ್ ಕೊಡೋಷ್ಟೆಲ್ಲ ದೊಡ್ಡವರು ಎಲ್ಲ. ಬಟ್ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದೇ ತರ ಕಂಟಿನ್ಯೂ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.